ಶ್ರೀ ಗಣೇಶ ಭಜನಾ ಮಂದಿರ ಕುಪ್ಪಟ್ಟಿಯ ಒಂದು ಸುಂದರ ವಾತಾವರಣದಲ್ಲಿ ಇದರ ಒಂದು ನೂತನ ರಾಜಗೋಪುರ ಹಾಗೂ ದುರ್ಗಾ ಗಣೇಶ ಸಭಾಭವನ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ನಡೆದಿದೆ. ನಮಗೂ ಕೂಡ ಈ ಉದ್ಘಾಟನೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಡಾಕ್ಟರ್ ಅವರು ಭಾಳ ವಿಸ್ತಾರವಾದಂಥ ಒಂದು ಭಾಷಣವನ್ನು ನೀಡಿದ್ದಾರೆ. ಹರೀಶ್ ಅವರು ಕೂಡ ಮಾತಾಡಿದ್ದಾರೆ. ನಾನೇನು ಜಾಸ್ತಿ ವಿವರಿಸೋದಕ್ಕೆ ನಾನು ಹೋಗೋದಿಲ್ಲ. ಧಾರ್ಮಿಕ ಒಂದು ದೃಷ್ಟಿಯಲ್ಲಿ ಯಾವ ರೀತಿ ಧಾರ್ಮಿಕ ಸಮಾಜ ಒಗ್ಗಟ್ಟಾಗಿರಬೇಕು ಅಂತ ನಮಗಿಂತ ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ತ ಒಂದು ನಿವಾಸಿಗಳಿಗೆ ಗೊತ್ತಿದೆ. ಯಾಕಂದರೆ ಮೈಸೂರು ಕಡೆಯಲ್ಲಿ ನಿಮಗೆ ಗೊತ್ತಿದೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ. ಪದೇ ಪದೇ ನಮ್ಮ ಕಾರ್ಯಕರ್ತರು ಯಾರೋ ಒಬ್ಬರದ್ದು ತವರು ಕ್ಷೇತ್ರ ಇದೆ ಅಂತ ಹೇಳ್ತಾ ಇರ್ತಾರೆ. ಬರೀ ಚುನಾವಣೆ ಸಮಯದಲ್ಲಿ ಅದು ತವರು ಕ್ಷೇತ್ರ ಅಂತ ಬರುತ್ತೆ. ಆದರೂ ಸಹ ಈ ಒಂದು ಏನು ಮಾದರಿ ಇದೆ ದಕ್ಷಿಣ ಕನ್ನಡದಲ್ಲಿ, ನಮ್ಮ ಕೊಡಗು ಅಲ್ಲೇ ಕಾಣುತ್ತೆ. ಈಗ ಒಂದು ವರ್ಷ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ನಾನು ಭಾಳ ದೂರ ಅಲ್ಲ, ನಮ್ಮ ಕ್ಷೇತ್ರ ಇಲ್ಲೇ ಪೆರಾಜೆವರೆಗೆ ಬರುತ್ತೆ, 63 ಕಿಲೋಮೀಟರ್ ದೂರದಲ್ಲಿದೆ. ನಾನು ಅಲ್ಲಿ ಇರ್ತೀನಿ ಪದೇ. ಸೊ ನಾನೇನು ಜಾಸ್ತಿ ದೂರ ಇಲ್ಲ. ನಮ್ಮ ಕೊಡಗುನು ಕೂಡ ಇಲ್ಲಿವರೆಗೆ ಬರುತ್ತೆ. ಮತ್ತು ಪೆರಾಜೆ, ಸಂಪಾಜೆ, ಚೆಂಬು ಇತ್ಯಾದಿ ಎಲ್ಲ ಬಹುಶಃ ಅದರ ಸಂಪ್ರದಾಯ ದಕ್ಷಿಣ ಕನ್ನಡ ಅಂತೆ ಇರೋದು. ಸೊ ಅದಕ್ಕಾಗಿ ಒಂದು ವೇಳೆ ಒಂದು ಭಾಗ ನಮಗೆ ದಕ್ಷಿಣ ಕನ್ನಡನೂ ಕೂಡ ಪ್ರತಿನಿಧಿಸುವಂಥದ್ದು ಸೌಭಾಗ್ಯ ಇದೆ. ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ. ಜೊತೆಗೆ ಹೌದು, ಅಧಿಕೃತವಾಗಿ ಇದು ಒಂದು ಸಂಸದೀಯ ಕ್ಷೇತ್ರ. ಆದರೂ ಸಹ ನಾವು ಕೇಂದ್ರಕ್ಕೆ ಹೋಗುವಾಗ ಇಡೀ ಕರ್ನಾಟಕವನ್ನು ಸಮಸ್ತ ಒಂದು ಏನು ಸಂಸದರಿದ್ದಾರೆ ಅದರ ಒಂದು ಕಾಳಜಿ ಇಟ್ಕೊಂಡು ನಾವು ನಮ್ಮ ಅಧಿವೇಶನ ಇರ್ಬೋದು, ನಮ್ಮ ಏನೇನು ಭಾಷಣ ಇರ್ಬೋದು ಅದನ್ನ ನಾವು ಮಾಡ್ತೀವಿ ಅಲ್ಲಿ ಅಧಿವೇಶನದಲ್ಲಿ, ಸಂಸತ್ತಿನಲ್ಲಿ. ಸೊ ಅದೇ ಒಂದು ತತ್ವದೊಂದಿಗೆ ನಾವು ಕೂಡ ಮುಂದುವರಿತಾ ಇದ್ದೀವಿ. ಅದೇ ದೃಷ್ಟಿಯಲ್ಲಿ ಇವತ್ತು ಬೆಳ್ತಂಗಡಿಯ ಇವತ್ತು ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿ ಇಂಥ ಒಂದು ಅತ್ಯದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಸೌಭಾಗ್ಯ ಸಿಕ್ಕಿದೆ. ನಿಜಕ್ಕೂ ನಮಗೆ ಯಾವುದೇ ರೀತಿಯ ಒಂದು ಪದಗಳಿಲ್ಲ ನಾನು ವಿವರಿಸೋದಕ್ಕೆ ಎಂಥ ಒಂದು ಅನುಭವ ಆಗಿದೆ. ಇವತ್ತು ಸ್ವಾಗತದಿಂದ ಹಿಡಿದು ಇವತ್ತು ಲೋಕಾರ್ಪಣೆ ಮಾಡಿದ ನಂತರ ಇವತ್ತು ವೇದಿಕೆ ಕಾರ್ಯಕ್ರಮದಲ್ಲೂ ಸಹ ಇಂಥ ಒಂದು ಉತ್ಸಾಹ ನಿಜಕ್ಕೂ ನಮಗೆ ಅದು ಒಂದು ಉತ್ತೇಜನ. ಯಾಕಂದರೆ ಇದು ನೋಡಿ, ಕೊನೆಯದಾಗಿ ಇದು ಕಾರ್ಯಕ್ರಮ ಸಂಘಟಿಸಲಾಯಿತು. ಯಾಕಂದರೆ ಇಲ್ಲಿ ಮಂಗಳೂರಲ್ಲಿ ಕಾರ್ಯಕ್ರಮ ಇತ್ತು, ನಂತರ ಇಲ್ಲಿ ಬಂದು ಪುನಃ ಮೈಸೂರಿಗೆ ಹೋಗಿ ಬೆಳಗ್ಗೆ ಫ್ಲೈಟ್ ಹಿಡಿಬೇಕು. ಸೊ ಅದಕ್ಕಾಗಿ ನಾವು ಇದು ಕಾರ್ಯಕ್ರಮ ಏನು ಮಾಡಬೇಕಂತ ಅದನ್ನ ಯೋಚನೆ ಮಾಡೋದ್ರಲ್ಲೇ ಸುಸ್ತಾಗ್ತಾ ಇತ್ತು. ಸೊ ಅದರಲ್ಲಿ ನಿಮ್ಮ ಒಂದು ಉತ್ಸಾಹ ನೋಡಿ ನಿಜಕ್ಕೂ ನಮಗೂ ಕೂಡ ಉತ್ತೇಜನ, ಒಂದು ಪ್ರೇರಣೆ. ಯಾಕಂದರೆ ಮಾಡೋ ಕೆಲಸಕ್ಕಾಗಿ ನಿಜಕ್ಕೂ ನಿಮ್ಮ ಒಂದು ಪ್ರೇರಣೆ, ಇಂಥ ಒಂದು ಉತ್ಸಾಹ ಇದ್ರೇ ನಮಗೂ ಕೂಡ ಕೆಲಸ ಮಾಡುವಂಥದ್ದು ಶಕ್ತಿ ಬರುತ್ತೆ. ಸೊ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಧಾರ್ಮಿಕ ದೃಷ್ಟಿಯಲ್ಲಿ ಈಗಾಗಲೇ ಹಿರಿಯರು ಮಾತಾಡಿದ್ದಾರೆ. ಯುವಕರಾಗಿ ನಾನೇನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಒಂದಾದರೂ ಸತ್ಯ, ಧಾರ್ಮಿಕ ಒಂದು ಪದ್ಧತಿಗಳಿರ್ಬೋದು, ಧಾರ್ಮಿಕ ಒಂದು ಅರಿವು ಮೂಡಿಸುವಂಥದ್ದು ಕೆಲಸ ಆಗಬೇಕಾಗಿದೆ. ಸಾಮಾನ್ಯವಾಗಿ ಇವತ್ತು ಮತಾಂತರ ಇರ್ಬೋದು, ಬೇರೆ ಒಂದು ಧರ್ಮದ ವಿರೋಧ ಒಂದು ಚಟುವಟಿಕೆಗಳು ಆಗ್ತಾಯಿದ್ರೆ ಅದು ಯಾಕಂದರೆ ನಮ್ಮ ಧಾರ್ಮಿಕ ಸಮಾಜದಲ್ಲಿ ನಮ್ಮ ಧರ್ಮದ ಬಗ್ಗೆ ಅರಿವು ಇಲ್ಲ. ನಮ್ಮ ಧರ್ಮ ಎಲ್ಲಿಂದ ಬಂದಿದೆ, ಯಾವ ರೀತಿ ಆಧುನಿಕ ಕಾಲದಲ್ಲಿ ಅದು ಸಂಘಟಿಸಬೇಕು ಅಂತ ಒಂದು ಅರಿವು ಇಲ್ಲ. ಅದು ಅತಿ ಅವಶ್ಯ. ಇವತ್ತು ಜಾತಿ ಇತ್ಯಾದಿ ಬೇರೆ ಒಂದು ಏನು ಟರ್ಮಿನಾಲಜಿಯನ್ನು ಬಳಸಿ ಇದು ನಮ್ಮ ಹಿಂದೂ ಧರ್ಮ ಒಂದು ಕೀಳು ಧರ್ಮ ಅಂತ ಒಂದು ವೇಳೆ ಅದು ವಿವರಿಸಲಾಗತ್ತೆ. ಯಾಕಂದರೆ ಇದು ಹಿಂದೆ ಮಕಾಲೆ ಕಾಲದಿಂದನೂ ಕೂಡ ಬಂದಿರತಕ್ಕಂಥ ಒಂದು ಪದ್ಧತಿ. ಇದು ಯಾವ ಸಮಯದಲ್ಲಿ ಇದು ಒಂದು ಕೀಳು ಸಂಸ್ಕೃತಿ, ಇದರಲ್ಲಿ ಉಳಿಸುವಂಥದ್ದು ಏನೂ ಇಲ್ಲ ಅಂತ ಅವರು ಪುನಃ ಇದು ಒಂದು ಸಂಘಟನೆ ಮಾಡೋಕ್ಕೆ ಏನು ಹೊರಟರು ಅವರು, ಆ ಸಮಯದಿಂದ ಇವತ್ತುವರೆಗೂ ನಾವು ಅದನ್ನ ಸರಿಪಡಿಸಿಲ್ಲ. ನಿಜಕ್ಕೂ ಒಂದು ಪ್ರಯತ್ನ ನಡೀತಾ ಇದೆ. ಇವತ್ತು ಒಂದು ಕ್ರಾಂತಿ ನಡೀತಾ ಇದೆ, ಒಂದು ರೀತಿ ಅರಿವು ಮೂಡಿಸಲಾಗ್ತಾ ಇದೆ. ಆದರೂ ಸಹ ಇದು ದೊಡ್ಡ ಮಟ್ಟದಲ್ಲಿ ಸಮಸ್ತ ಭಾರತೀಯರಲ್ಲಿ ನಮ್ಮ ಧರ್ಮದ ಬಗ್ಗೆ ಅರಿವು ಮೂಡಿಸುವಂಥದ್ದು ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಅದಿದ್ದರೆ ನಾವು ಯಾವುದೇ ಒಂದು ಬೇರೆ ಧರ್ಮದವರು ಬಂದರೂ ನಮಗೆ ವಾದ ಮಾಡುವಂಥದ್ದು ಶಕ್ತಿ ಇರುತ್ತೆ. ಭಾರತದಲ್ಲಿ ವೈಷ್ಣವರಿರ್ಬೋದು, ಶ್ರೀ ವೈಷ್ಣವರಿರ್ಬೋದು, ನಂತರ ಶೈವ ಇತ್ಯಾದಿ ಎಲ್ಲರೂ ಕೂಡ ವಾದ ಸಂವಾದ ಇತ್ಯಾದಿ ಎಲ್ಲ ಮಾಡಿ ಬೇರೆ ವೇದಿಕೆ ಮೇಲೆ ಅವರು ವಾದ ಮಾಡಿ ಇವತ್ತು ಮುಂದುವರಿತಾ ಬಂದಿದ್ರು. ಅವರು ದೇವರ್ ಅಗ್ರೀಯಿಂಗ್ ಟು ಡಿಸ್ಅಗ್ರಿ ಅಂಥ ಒಂದು ವಾತಾವರಣ ಇತ್ತು. ಆದರೆ ಇವಾಗ ನೀವು ನಿಮ್ಮ ಆ ಧರ್ಮದ ಅಥವಾ ಆ ಒಂದು ಸಿದ್ಧಾಂತಕ್ಕೆ ನೀವು ಒಪ್ಪಿಗೆ ಇಲ್ಲದೇ ಇದ್ದರೆ ಮುಂಚೆ ಆಚೆ ಕತ್ತಿ ತೆಗೆಯುವಂಥದ್ದು ಮತ್ತು ಇನ್ನು ದ್ವೇಷಕ್ಕೆ ಮತ್ತು ಇವನ್ ವೈಲೆನ್ಸ್ಗೆ ಹೋಗುವಂಥದ್ದು ಏನು ಸಂಗತಿ ಬಂದಿದೆ ಅದು ನಮ್ಮ ಧರ್ಮದಲ್ಲಿ ಇಲ್ಲ. ಆದರೆ ಅದು ಎದುರಿಸುವಂಥದ್ದು ಶಕ್ತಿ ನಮ್ಮ ಧರ್ಮದಲ್ಲಿದೆ. ಅದನ್ನು ಕೂಡ ನಾವು ಅದನ್ನ ಪುನರುಜ್ಜೀವನಗೊಳಿಸುವಂಥದ್ದು ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಇವತ್ತು ಅತಿ ಅವಶ್ಯ.